ಆಗಿದೆ ಹೀಗೆ ಇರು ನೀನು. ಎಡಿಟ್ ಹೆಂಗ್ ಮಾಡಿದಾಳೆ ಅಂದ್ರೆ ಹೇಳು. ಹೇಳ್ದೆ ನಂಗೆ ಗೊತ್ತು. ಎಷ್ಟು ಲಕ್ಷಣವಾಗಿ ಏನೋ ಮಿಸ್ಸಿಂಗ್ ಫೀಲ್ಸ್ ಅಂತ ಎಷ್ಟು ಚೆನ್ನಾಗಿ 689 ಆಗಿದೆ ನೋಡಿ. ಈಗ ಬರುತ್ತೆ ನೋಡಿ. ಬಿ ಬಿಡ್ತಾ ಇದ್ದಾನೆ ರಂಗೋಲಿ. ಸೋ ಕ್ಯೂಟ್. ತಾಳಿ ಕೊಟ್ಟಿ ರೊಟ್ಟಿನ ಇದು ಮಾಡ್ಕೊಬಿಟ್ಟ ನನ್ನ ವ್ಲಾಗ್ನ. ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನನಗೆ ಒಂಚೂರು BL ಕೆಲಸ ಇತ್ತು. ಅಲ್ಲಿ ಇಂಟರ್ನ್ಶಿಪ್ ಮಾಡೋದು ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ವೆರಿಫಿಕೇಶನ್ಗೆ ಕರೆದಿದ್ರು. ಸೊ ಅದಕ್ಕೆ ಇವಾಗ BL ಹೋಗ್ತಿದ್ದೀನಿ. ಇಲ್ಲೇ ಪಾರ್ಕಿಂಗ್ ಮಾಡಿದೆ. ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿ ವೆಯ್ಟ್ ಮಾಡಬೇಕಂತೆ. ಸೊ ಅದಕ್ಕೆ ವೆಯ್ಟ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ಕೇಳ್ಬೋದು. ಸೊ ಅದಕ್ಕೆ ಮುಗಿಸಿ ಮತ್ತೆ ಸಿಗ್ತೀನಿ. ಸೊ ಗೈಸ್, ಅಲ್ಲಿ BL ಹೋಗಿದ್ನಲ್ಲ, ಏರ್ ಕಟ್ ಅಂದ್ಬಿಟ್ಟು ವಾಪಸ್ ಕಳಿಸ್ಬಿಟ್ರು. ಸೊ ಅದಕ್ಕೆ ಇವಾಗಲೇ ಮುಗಿಸ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಸಲೂನಿಗೆ ಬಂದಿದ್ದೀನಿ. ಸ್ವಲ್ಪ ಶಾರ್ಟ್ ಮಾಡಿಸೋಣ ಅಂದ್ಬಿಟ್ಟು ಇದು ಎಲ್ಲ ಇವಾಗ ನನ್ನ ಜುಟ್ಟೆಲ್ಲ ಶಾರ್ಟ್ ಮಾಡಿಸ್ಬೇಕು. ಕಟ್ ಮಾಡಿಸಿಲ್ಲ ಅಂತ ಬಿಡೋದೇ ಇಲ್ವ ಬಿಫೋರು. ಈ ಆಫರ್ ನೋಡಿ ಹೇಗಿರ್ತೀವಿ ಗೈಸ್. ಈ ಥರ ಮಾಡಿಸಿದ್ದೀನಿ ಹೇರ್ ಕಟ್ಟು. ಇವಾಗ ನೋಡೋದ ಇವಾಗಾದರೂ ಬಿಡ್ತಾರ ಅಂದ್ಬಿಟ್ಟು ಕಿವಿಗೆ ವಾಲೆ ಬೇರೆ ಹಾಕೋಬಾರ್ದಂತೆ. ಸೊ ಅದನ್ನು ಬಿಚ್ಚಿಬಿಟ್ಟೆ. ಈಗಲಾದರೂ ಬಿಡ್ತಾರ ನೋಡುವ ಗೈಸ್. ಈಗ ಅಲ್ಲಿ ಮುಗಿಸ್ಕೊಂಡು ಎಳ್ನೀರು ಕುಡಿಯೋಕೆ ಬಂದಿದ್ದೀವಿ. ಎಷ್ಟು ಬಿಸಿಲು, ಸಿಕ್ಕಾಬಿಟ್ಟೆ ಬಿಸಿಲು ಗೈಸ್. ಅಪ್ಪ ಗೈಸ್, BL ಹೋಗಿದ್ನಲ್ಲ, ಅದೊಂಚೂರು ವರ್ಕೌಟ್ ಆಯಿತು. ಇಂಟರ್ನ್ಶಿಪ್ಪು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಪ್ರಾಜೆಕ್ಟ್ ವರ್ಕು ಮಾಡಿ ಮುಗಿಸ್ಬಿಟ್ಟು ಅವ್ರಿಗೆ 3 ಮಂತ್ಸಲ್ಲಿ ಹೇಳ್ಬೇಕಂತೆ. ಸೊ ಅದಕ್ಕೆ ಅದು ಮುಗೀತು. ಅದಾದಮೇಲೆ ಇವಾಗ ನಮ್ಮಪ್ಪ ಇಲ್ಲಿ ಯಾವುದೋ ಆ್ಯಡ್ಲಿಂಕ್ ಅಂದ್ಬಿಟ್ಟು ಯಾವುದೋ ಕಂಪ್ನಿ ಕರ್ಕೊಬಂದವ್ರೆ. ಅವ್ರ ಫ್ರೆಂಡ್ ಇದ್ದಾರಂತೆ. ಸೊ ಅದಕ್ಕೆ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಫೈನಲಿ ಮನೆ ರೀಚ್ ಆದೆ. ಚೆನ್ನಾಗೇ ಆಯಿತು. ಒಟ್ಟಿನಲ್ಲಿ ಇಂಟರ್ನ್ಶಿಪ್ ಸಿಕ್ತು. ಇಷ್ಟೊಂಗ ಫುಲ್ಲು ಬೆಳಗ್ಗೆಯಿಂದ ಸಂಜೆವರೆಗೂ 3:30ವರೆಗೂ ಅಲ್ಲೇ ಇದ್ದೆ. ಪೂರ್ತಿ ಡಿಸ್ಕಷನ್ ಎಲ್ಲ ಮುಗಿಸಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಬೇಸ್ಡು ನಾನು ಪ್ರಾಜೆಕ್ಟ್ ಮಾಡ್ಬಿಟ್ಟು ಕೊಟ್ಟರೆ ನಮ್ಮದು ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಕೊಡ್ತಾರೆ BLಯಿಂದ. ಸೊ ಅಲ್ಲಿ ನೀವು ನೋಡ್ದಂಗೆ ಏರ್ ಕಟ್ಟು ಒಳಗೆ ಬಿಡಲಿಲ್ಲ. ಬಟ್ ನನಗೆ ಕೊಟ್ಟಿರೋದು ಇವಾಗ ವರ್ಕ್ ಫ್ರಮ್ ಹೋಮ್ ಅಂದ್ಬಿಟ್ಟು. ಸೊ ಮನೆಯಲ್ಲೇ ಮಾಡಿಬಿಟ್ಟು ಅವ್ರಿಗೆ ಸಬ್ಮಿಟ್ ಮಾಡಬೇಕು. ಫೈನಲಾಗಿ ರಿಪೋರ್ಟ್ ಕೊಟ್ಟ ಮೇಲೆ ಅವರು ಸೈನ್ ಹಾಕ್ಬಿಟ್ಟು ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಸೊ ನೋಡಿ, ಹೇರ್ ಸ್ಟೈಲ್ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಇಷ್ಟ ಆಯಿತು ಇವತ್ತು ಕತೆ. ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೆ. ಅವ್ರ ಪಾಪ ವ್ಲಾಗ್ ಮಾಡಿದರೆ ಎಡಿಟ್ ಮಾಡೋಕ್ಕೆ ಬರ್ತಾಯಿಲ್ಲ ಪಾಪ. ಅದಕ್ಕೆ ನಾನೇ ಎಡಿಟ್ ಮಾಡಿಕೊಡ್ಬೇಕು. ಮನೆಯಲ್ಲೇ ನೆನ್ನೆ ರೆಸ್ಟ್ ಮಾಡಿಬಿಟ್ಟು ಇವತ್ತು ಈಗ ನಮ್ಮ ಅಕ್ಕ ಮನೆ ಹೋಗ್ತಿದ್ದೆ. ಸೊ ಬನ್ನಿ ಗೈಸ್, ಈಗ ಮನೆ ರೀಚ್ ಆದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಇವತ್ತು, ವೀಕೆಂಡ್ ಬೇರೆ ಅಲ್ವಾ. ಹೇರ್ ಸ್ಟೈಲ್ ನೋಡಿ ನಮ್ಮ ಅಕ್ಕ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಡ್ತಾರೆ ನೋಡಿ. ಬೇಕಾದ್ರೆ ಪೂರ್ತಿ ಹಿಂದೆ ಜುಟ್ಟು ಬೇರೆ ಇಲ್ವಲ್ಲ. ಸೊ ಶಿ ಮೇ ಫೀಲ್ ಹ್ಯಾಪಿ ಅನ್ಸುತ್ತೆ. ನೋಡುವ, ಲೆಟ್ ಮಿ ಸಿ ಹರ್ ರಿಯಾಕ್ಷನ್. ಚೆನ್ನಾಗಿದೆಯಾ ಹೇರ್ ಸ್ಟೈಲು? ಯಾಕೆ ಹಂಗೆ ನೋಡ್ತಾ ಇದೆಯಾ? ಚೆನ್ನಾಗಿಲ್ವಾ? ಯಾರು ಮಾಡ್ಸಿದ್ರಪ್ಪ? ಪುಣ್ಯಾತ್ಮರಿಗೆ ಜೈ. ಏಕೆ ನಿನಗೆ ಕಟಿಂಗ್ ಮಾಡಿಸಿ ಹೇಳಿ ಮಾಡ್ಸಿರೋರಿಗೆ ಜೈ. ಯಾರು ಹೇಳಿದ್ರು? ಯಾರಿಗೆ ಹೇಳಿಲ್ಲ? BL ಹೋಗಿದ್ನಲ್ಲ, ಅಲ್ಲಿ ಬಿಡ್ಲಿಲ್ಲ, ಹೇಳಿದ್ನಲ್ಲ. ಒಟ್ಟಿನಲ್ಲಿ ಚೆನ್ನಾಗಿಲ್ಲ ತಾನೆ. ಹಿಂದೆ ನೋಡಿ ಚೆನ್ನಾಗಿ ಫುಲ್ ಚಪ್ಪಾಳೆ ಎಲ್ಲರಿಗೆ ಚಪ್ಪಾಳೆ. ಭಾವ ಇಲ್ವಾ? ಅದು ತುಂಬಾ ಪುಟಾಣಿ ಆಗಿಲ್ವ ನಮ್ದು ಕೂದಲು. ಮೇಕಪ್ ವಿಡಿಯೋ ಮಾಡಿದಾಳೆ, ಇನ್ನೂ ಅಪ್ಲೋಡ್ ಮಾಡಿಲ್ಲ. ಯಾಕೆ ಅಂತ ಕೇಳಿ. ಯಾಕೆ? ನಾನು ಸುಮ್ಮನೆ 2 ಡೇಸ್ ಆಯಿತು, ಇನ್ನೂ ಆ ವಿಡಿಯೋ ಬಂದಿಲ್ಲ. ನಾನು ಶೂಟ್ ಮಾಡಿಕೊಟ್ಟಿದ್ದೀನಿ, ಇಬ್ಬರು ಮಾಡಿದ್ದೀವಿ ಮೇಕಪ್ ವಿಡಿಯೋ ಚಾಲೆಂಜು. ಯಾಕೆ ಇನ್ನೂ ಹಾಕಿಲ್ಲ? ಇವತ್ತು ಹಾಕ್ತೀಯಾ? ನಾನು ಆಲ್ರೆಡಿ ಮಾಡಿದ್ದೀನಿ. ನಾವು ನೋಡ್ಬಿಟ್ಟು ಎಡಿಟ್ ಹೆಂಗ್ ಮಾಡಿದಾಳೆ ಅಂದ್ರೆ ಹೇಳು. ನಾನು ಮಾಡಿದ್ದೀನಿ. ಅವನು ಅದನ್ನ ನೋಡ್ಬಿಟ್ಟು ಚೆನ್ನಾಗೇ ಇಲ್ಲ ಅಂದ್ಬಿಟ್ಟ. ನಾನು ಫುಲ್ ಬೇಜಾರಾಗಿ ಹಾಕಿಲ್ಲ. ಈಗ ಅವನೇ ಬಂದು ಅದಕ್ಕೆ ನಾನೇ ಬಂದಿದ್ದೀನಿ ಇವಾಗ. ಎಡಿಟ್ ಮಾಡ್ಬಿಟ್ಟು ನಾನೇ ಪೋಸ್ಟ್ ಮಾಡ್ತೀನಿ ಇವತ್ತು ಸಂಜೆ. ಬೇಗ ಅದೇನ್ ಮಾಡ್ತೀವಿ ನಾನು ನೋಡ್ತೀನಿ. ಇವಳು ಎಡಿಟ್ ತೋರಿಸ್ಲಾ? ಕಿಚಿ 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 ಎಲ್ಲ ಓಡಿಸ್ಬಿಟ್ಟು ಸ್ಪೀಡಲ್ಲಿ ಕಿಚಿ 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 ಅಂತ. ಅದಕ್ಕೆ ಈ ಥರ ಎಲ್ಲ ಮಾಡಬೇಡ, ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಫಸ್ಟ್ ಟೈಮ್ ಎಡಿಟ್ ಮಾಡಿದ್ದು. ಅಷ್ಟು ಮಾಡಿದ್ದೀನಿ. ಗ್ರೇಟ್. ಬಂದಿದ್ದೀನಿ ಅಂತ ಏನೋ ಮಾಡ್ಕೊಟ್ಟಿದ್ದಾಳೆ. ವಾಟ್ ಇಸ್ ದಟ್? ಕುಡಿದ್ಯೋ ಇಲ್ಲ ಗೊತ್ತಿಲ್ಲ. ಏನಿದು? ಮಜ್ಜಿಗೆ. ರಾಗಿ ಮಾಲ್ಟ್. ಬಿಸಿ ಆರ್ಲಿ ಅಂತ. ಒಳ್ಳೆ ಪ್ರೋಟೀನ್ ಅಲ್ವಾ ಅದು? ಬಿಸಿ ಆರ್ಲಿ ಅಂತ ಸ್ವಲ್ಪ ಅಗ್ಲದಲ್ಲಿ ಆಗುತ್ತೆ. ರೆಕಾರ್ಡ್ ಮಾಡಬೇಕು ಅಂದರೆ ಎಲ್ಲ ಲೈಟ್ಸ್ ಆನ್ ಆಗಿರಬೇಕು. ಮನೇಲಿ ಎಷ್ಟು ಲೈಟ್ ಇದೆಯೋ ಅಷ್ಟು ಲೈಟ್ ಆನ್ ಮಾಡ್ಕೊತಾಳೆ ನಮ್ಮಕ್ಕ. ಏನೋ ಹೇಳಿದೆ ನಂಗೆ ಗೊತ್ತು. ನಾವು ಬರೋಷ್ಟರಲ್ಲಿ ಏನೋ ಹೇಳಿದೆ ನಂಗೆ ಗೊತ್ತು. ರೆಕಾರ್ಡ್ ಮಾಡಬೇಕು ಅಂದರೆ ಎಲ್ಲ ಲೈಟ್ಸು ಆನ್ ಮಾಡ್ಕೋತೀಯ ಅಂದೆ. ನಿನಗೆ ಪಾಪ ಹೆಲ್ಪ್ ಮಾಡೋದು. ಏಕೆ? ಮಾಡಿದಾನೆ ವಿಡಿಯೋ ಚೆನ್ನಾಗಿ ಬರ್ಲಿ. ನಾನು ಕಪ್ಪಗಿದ್ದೀನಿ, ನಾನು ಬೆಳ್ಳಗೆ ಬರಲಿ ಅಂತನಾ? ಚೆನ್ನಾಗಿ ಬರ್ಲಿ ಕ್ಲಾರಿಟಿ. ನೀನು ಕಂಪ್ನಿ ಹೋಗಿದ್ದ ವರ್ಕ್? ವರ್ಕ್ ಫ್ರಮ್ ಹೋಮ್. ಕೋಲ್ಡ್ ಇದೆಯಾ? ಕೋಲ್ಡ್ ಅಲ್ಲ, ಇದು ಬಿಸಿ ಬಿಸಿ. ಬಿಸಿನಾ? ಏನಿಲ್ಲ ಕೋಲ್ಡ್. ಈ ಬಿಸಿಲಲ್ಲಿ ಬಿಸಿ ಕುಡಿತಾರೆ ಯಾರಾದ್ರೂ? ಇದು ರಾತ್ರಿ ಆಯ್ತಲ್ಲ, ಸಂಜೆ ಇನ್ನು ಕುಡಿ. ನೀನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಲ್ಲ? ಕುಡಿತೀನಲ್ಲ ಇದನ್ನ. ಎಷ್ಟು ಗೊತ್ತಾ? ಇದು 30 ರೂಪಾಯಿ.
ರೂಪಾಯಿ ಅಂದ್ಬಿಟ್ಯಾ ನನ್ನ ಮಾಲ್ಟ್ನ ನೀನು? ಅಲ್ಲ ಅಲ್ಲಿ ಮಡಕೆ ಇಟ್ಕೊಂಡಿರ್ತಾರಲ್ಲ ನಮ್ಮ ಕಾಲೇಜ್ ಹತ್ರ ಮಾರ್ತಾರೆ ಇದನ್ನ, ಹಾಗೆ ಮಜ್ಜಿಗೆ ಕುಡಿತೀವಿ. ಒಂದು ಬಟ್ಲಲ್ಲಿ ಕೊಡ್ತಾನೆ. ಇಂಟರ್ನ್ಶಿಪ್ ಮುಗಿಸ್ಕೊಂಡು ಬಂದವನೇ ಪಪ್ಪ ಸ್ಟಾರ್ಟ್ ಮಾಡ್ಕೊಬಿಟ್ಟ ನನ್ನ ವ್ಲಾಗ್ನ. ಬಂದವನೇ ನನ್ನ ಮೊಬೈಲ್ ಇಟ್ಕೊಂಡು 1 hour 20 minutes ಇದೆ ವಿಡಿಯೋ. ಅದನ್ನ ಶಾರ್ಟ್ ಮಾಡಿ 5 ನಿಮಿಷ 6 ನಿಮಿಷ ಮಾಡ್ಬೇಕಷ್ಟೇ. ಇನ್ನೇನು ನಾನು ಮಾಡಿದ್ನಲ್ಲ 6 ನಿಮಿಷ ಮಾಡಿ. ತುಂಬಾ ಚೆನ್ನಾಗಿ ಮಾಡಿದ್ದೆ, ನೋಡಿದೆ ನಾನು. ಎಲ್ಲ ಓಡ್ಬಿಟ್ಟವಳೆ, ನೋಡೋರು ಪಾಪ ನೋಡಲ್ಲ, ಆ ಥರ ಎಡಿಟ್ ಮಾಡಿದ್ದೆ. ಅದಕ್ಕೆ ನಾನೇ ಮಾಡ್ತಿದ್ದೀನಿ. ಎಷ್ಟು ಲಕ್ಷಣವಾಗಿ ಕಟಿಂಗ್ ಮಾಡಿಸ್ಮೇಲೆ ಕಾಣ್ತಾ ಇದ್ದಾನೆ. ಇಷ್ಟು ದಿನ ಹೇಗಿದ್ದ? ಆಗ ಏನೋ ಮಿಸ್ಸಿಂಗ್ ಫೀಲ್ಸ್ ಅಂತ ಎಷ್ಟು ಚೆನ್ನಾಗಿ ಹಿಡ್ಕೊಂತ ಇದ್ದೆ. ಏನೂ ಇಲ್ಲ, ಇವಾಗಲೇ ಪರ್ಫೆಕ್ಟ್ ಆಗಿ ಚೆನ್ನಾಗಿದೆ. ಎಲ್ಲ ಹೋಗ್ಬಿಡ್ತು. ನೀಟಾಗಿ ಕಾಣ್ತಾ ಇದೆಯಾ? ಇದು ಫ್ರಂಟ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಹೀಗೆ ಇರು ನೀನು. ಅದು ಬೇಡಪ್ಪ, ಅದು ಜಾತ್ರೆ ತರ ಇರುತ್ತೆ ಒಳ್ಳೆ. ಹೌದಾ? ಆರ್ಟಾಗಿ ಹ್ಯಾಂಡ್ಸಮ್ ಆಗಿದೆ. ಹೀಗೆ ಹೇಳ್ಬೇಕಪ್ಪ ಹ್ಯಾಂಡ್ಸಮ್ ಅಂತ. ನಂಗೆ ತುಂಬಾ ಖುಷಿ ಆಯ್ತು BL ಅವ್ರ ಬಗ್ಗೆ. ಹೌದಾ? ಓಡಿಸ್ಬೇಕಿತ್ತು. ನಿಜ ಚೆನ್ನಾಗಿದೆ ಇದು ಹೇರ್ ಸ್ಟೈಲು. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಕಮೆಂಟ್ ಹಾಕಿ. ಚೆನ್ನಾಗಿದ್ರೆ ಎಸ್ ಅಂತ ಹಾಕಿ, ಚೆನ್ನಾಗಿಲ್ಲ ಅಂದ್ರೆ ನೋ ಅಂತ ಹಾಕಿ. ಅದೇ ಹಳೇದೇ ಚೆನ್ನಾಗಿತ್ತು ಅಂತ ಹಾಕಿ. ಬೇಡ ಪ್ಲೀಸ್, ಆ ಥರ ಹಾಕ್ಬೇಡಿ, ಮತ್ತೆ ಬೆಳೆಸ್ಕೊಂಡ್ಬಿಡ್ತಾನೆ ಜುಟ್ಟುನ. ಫುಲ್ಲು ಹಿಂಗೆ ಬಿಡೋಣ ಅನ್ಕೊಂಡಿದ್ದೆ, ಎಲ್ಲ ಪ್ಲಾನ್ ಆಯ್ತು. ಹಾಗೆ ಮಾಡ್ಬೇಕು ನಿಂಗೆ. ಮೊಟ್ಟೆ ಇದ್ದಂಗಿದೆಯಲ್ಲೇ. ಇದು ಈರುಳ್ಳಿ ಅಂತೆ, ನನಗೂ ಗೊತ್ತಿಲ್ಲ. ಬೆಳ್ಳುಳ್ಳಿ ಅದು. ಈರುಳ್ಳಿ. ಏನ್ ಮಾಡ್ತಿದ್ದೆ ಈಗ? ಚಿತ್ರಾನ್ನ? ಇಲ್ಲಪ್ಪ, ಮತ್ತೆ ಅಕ್ಕಿ ರೊಟ್ಟಿ ಮಾಡ್ತಾ ಇದೀನಿ. ಓಕೆನಾ? ಅವಲಕ್ಕಿ ಅಕ್ಕಿ ರೊಟ್ಟಿ. ರೊಟ್ಟಿನ ಮತ್ತೆ ಈರುಳ್ಳಿ ಏನಕ್ಕೆ ರೊಟ್ಟಿಗೆ? ಓ, ಈರುಳ್ಳಿ ರೊಟ್ಟಿನಾ? ರೊಟ್ಟಿಗೆ ಒಂಚೂರು ಹಾಕ್ತೀವಿ ನಾವು. ಇದೆಲ್ಲ ಕೊತ್ತಂಬರಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಆನಿಯನ್ ಸ್ವಲ್ಪ. ನೋಡಿ ಗೈಸ್, 2 ನಿಮಿಷವರೆಗೂ ಬಂದಿದೆ. ಇನ್ನೂ ಎಡಿಟಿಂಗ್ ಆಗ್ತಾ ಇದೆ. ಆಲ್ರೆಡಿ ಮಾಡ್ಬೋದಾಗಿತ್ತು, ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬೋದಾಗಿತ್ತು. ಆದರೆ ಇವ್ರು ಏನೂ ಮಾಡಿಲ್ಲ ಮೇಡಮ್ ಅವರು. ಅದಕ್ಕೆ ನಾನು ಎಡಿಟ್ ಮಾಡ್ತಾ ಇದ್ದೀನಿ, ಪೋಸ್ಟ್ ಆಗುತ್ತೆ ನೋಡಿ. ಯಾವ ಟೈಪ್ ರೊಟ್ಟಿ ಇದು? ಚೆನ್ನಾಗಿ ಕಾಣಿಸ್ತಿದೆ. ತಾಳಿಪೇಟ್. ಕೆಲವೊಬ್ರು ಬೆಳೆಯೋ ರೊಟ್ಟಿ ಅಂತಾರೆ. ತಾಳಿ ಕೊಟ್ಟಿರೋ ರೊಟ್ಟಿನ ಇದು? ತಾಳಿ ಕಟ್ಟಿದ ರೊಟ್ಟಿ. ಕರೆಕ್ಟಾಗಿ ತಾಳಿಪೀಟ್. ಸೇಮ್ ಅಕ್ಕಿ ರೊಟ್ಟಿನೇ ತಾನೇ ಇದು? ಅಕ್ಕಿ ರೊಟ್ಟಿನೇ, ಬಟ್ ಇದು ಈ ತರ ಒತ್ತೋದ್ರ ರೀತಿ ಬೇರೆ ಅಷ್ಟೇ. ತಾಳಿಪೇಟ್ ನನಗೆ ಕೊಟ್ಟ್ಯಾ? ನಿಮ್ಗೆ ಅಲ್ಲಿ ಇಟ್ಟು ಎಷ್ಟೊತ್ತಾಯ್ತು? ಆರೋಗಿ ಅದು ಅಳ್ತಾ ಇದೆ ರೊಟ್ಟಿ. ಎಲ್ಲಪ್ಪ, ನಿಂದು ಎಡಿಟ್ ಮುಗಿಸ್ಬೇಕಲ್ಲ. ನಾನು ಎಡಿಟ್ ಮಾಡಿ 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 ಅಲ್ಲಿ ನಿಂದು ಎಡಿಟೇ ಮುಗಿತಾ ಇಲ್ಲ. ಇನ್ನೇನು ಮಾಡೋದು? ನಿಂದು ಎಡಿಟ್ ಮುಗಿಸಿದ್ಮೇಲೆ ನಾವು ಊಟ ಮಾಡೋದು. ಚೆನ್ನಾಗಿದೆ ರೊಟ್ಟಿ. ಹಾಂ, ನೋಡು ನಮ್ಮ ಬಾವ ಆಫೀಸಿಂದ ಬಂದರು. ಹಾಯ್ ವಾ, ಹೆಂಗಿದೆ ನಮ್ಮ ದೇರ್ಗಡ್ಡು? ಸೇಮ್ ನಿಮ್ಮ ಥರನೇ ಇಲ್ವಾ? ಏನಂತ ಸೇಮ್ ಇಲ್ಲ ಸಂತ ನಂದು ಬಾವಂದು ಆಲ್ಮೋಸ್ಟು. ಹೌದಾ? ಬಟ್ ಬಿಯರ್ಡ್ ಒಂದು ಡಿಫ್ರೆನ್ಸ್ ಅಷ್ಟೇ ನಮ್ಮದು ನಿಮ್ಮದು. ಅಲ್ಲನಾ? ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆದ್ರೆ ನಿಮಗೆ? 689 ಆಗಿದೆ. 689 ಅಂತೆ ಬಾ. 689 ಅನ್ಬೇಕು. ಅದೇನು ಅರ್ಧ ಕನ್ನಡ ಅರ್ಧ ಇಂಗ್ಲೀಷು? ನಾನು ಕನ್ನಡ ಹೇಳಕ್ ಬಂದೆ. 1 2 3 ವುಮೆನ್. ವುಮೆನ್ ಅಲ್ಲ, ಅದು ವುಮೆನ್. ಹೌದು, ಅರ್ಥ ಆಗುತ್ತೆ. ಮೆನ್. ವುಮೆನ್. ವಿಡಿಯೋನ ಹಾಕ್ತೇ ಇಲ್ಲ ಸಂಪ್ರೀತ. ನೋಡಿದ್ದೆ ವಿಡಿಯೋ, ನೋಡಿ ನೋಡಿ ನೋಡಿ. ಕರೆಕ್ಟ್ ಇದೀರಾ? ನೋಡ್ತಾ ಇದೀನಿ. ಕರೆಕ್ಟ್ ಆಗಿದೆ, ಚೆನ್ನಾಗಿದೆ. ದಯವಿಟ್ಟು ಪೋಸ್ಟ್ ಮಾಡಿ. ಇನ್ನು ಎಷ್ಟು ಅಂತ ನೋಡ್ತೀರಾ? ಸಂಜೆಯಿಂದ ನೋಡ್ತಾ ಕೂತಿದ್ಯಾ. 1 hour ಎಡಿಟ್ ಮಾಡ್ಕೊಟ್ಟಿದ್ದೀನಿ. ಇನ್ನೂ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಕೂತವ್ರು ನಮ್ಮಕ್ಕ. ಈಗ ಬರುತ್ತೆ ನೋಡಿ ನೋಡಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಫೈನಲಿ ನಮ್ಮ ಅಕ್ಕ ವಿಡಿಯೋ ಅಪ್ಲೋಡ್ ಮಾಡಿದಾಳೆ. ಅವಳ ಚಾನಲ್ ಇದೆ, ಸಂಪ್ರೀತಾ ಪ್ರಮೋದ್ ಚಾನಲ್ ಅಲ್ಲಿ. ಹೋಗ್ಬಿಟ್ಟು ನೋಡಿ. ಮೇಕಪ್ ಚಾಲೆಂಜು ಮಜಾ ಇದೆ. ಹೇಗಿದೆ ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಇಲ್ಲ, ನಾನು ಬೆಳಗ್ಗೆ ಎದ್ದ ತಕ್ಷಣ ಹಾಕ್ಬಿಟ್ಟೆ. ಬೆಳಗಿನ ಜಾವ ಎಲ್ಲ ಮಲ್ಕೊಂಡಿದ್ದಾರೆ. ಇನ್ಯಾರು ನೋಡಿಲ್ಲ ಅಂತ್ಯಾ? ನಮ್ಮ ಮಲಗಿದ್ದಾರೆ ಪಾಪ. ಅದಕ್ಕೆ ಹೇಳಿದೀನಿ ಎಲ್ಲ ನೋಡ್ರಿ, ಸಪೋರ್ಟ್ ಮಾಡಿ, ದಯವಿಟ್ಟು ಹೋಗ್ಬಿಟ್ಟು ನೋಡಿ ಅಂತ. ಅದಕ್ಕೆ ನೀನು ಜಾಸ್ತಿ ವಿಡಿಯೋಸ್ ಹಾಕ್ಬೇಕು ಇನ್ಮೇಲೆ. ಬೇಗ ಹಾಕ್ಬಿಟ್ಟಲ್ಲ, ನೋಟಿಫಿಕೇಶನ್ ಮಲ್ಕೊಂಡಿರ್ಬೇಕಾದ್ರೆ ಹೋಗ್ಬಿಟ್ರು. ಯಾರಿಗೂ ಗೊತ್ತಾಗಿರಲ್ಲ. ಗೊತ್ತಾದ್ಮೇಲೆ ಹೋಗ್ತಾರೆ. ಏನ್ ಮಾಡ್ತಿದ್ಯೋ? ಅಲ್ಲಿ ಏನ್ ಕಾಣಿಸುತ್ತೆ ಅಂತ ನಂಗೆ ಗೊಲ್ಲಿ ಬಿಡ್ತೀಯಾ? ಅಲ್ಲಿ ಇದ್ರ ಮೇಲೆ ಆಲ್ರೆಡಿ ಇದೆ ಅಲ್ಲ ಅಲ್ಲೆಲ್ಲ ಕಾಣಕ್ಕಲ್ಲ. ಮತ್ತೆ ದೇವ್ರು ಬರ್ತಾರೆ. ದೇವ್ರು ಇದೆ. ನಾನು ಬಿಡ್ಲಾ? ಬಿಡುತ್ತೆ ನಿಮಗೆ? ನಂಗೆ ಬರುತ್ತೆ ಒಂದು. ಮರ್ತು ಬಿಡಿದ್ದೀನಿ ಅವತ್ತು. 4x4 ಟ್ರೈ ಮಾಡ್ತೀನಿ. ಇಲ್ಲಿ ಬೇಡ, ಅಲ್ಲಿ ಮಾಡು. ಎಲ್ಲಿ? ತಿಳಿಸಿ ಮುಂದೆ. ನಾನು ಸ್ಕೂಲಲ್ಲಿ ಮಾಡ್ತಿದ್ದೆ.
ಅಂದರೆ ನಾವು ಸುಮ್ಮನೆ ಹುಡುಗರು 4x4 ಆ ಥರ ಎಲ್ಲ ಹಿಂಗೆ ಮಾಡಿ ಅದು ಮರ್ತೋಗ್ಬಿಟ್ಟಿದ್ದೀನಿ. ಹಿಂಗೆ ಮಾಡ್ತಾಯಿದ್ದೆ ನಾನು. ಖೀರ್ ಮಾಡ್ತಾರೆ, ರಂಗೋಲಿ ಹಾಕ್ತಾರೆ, ಬುಕ್ಕಲ್ಲೆಲ್ಲ ಲಾಸ್ಟ್ ಪೇಜಲ್ಲಿ ಅಲ್ಲ ನಾನು ಮಾಡಿದ್ದೆ, ಬಟ್ ನೆನಪಾಗ್ತಿಲ್ಲ ನನಗೆ. 5 ಲೈನ್ಸು. ಇದೇನು ಗೊತ್ತಾ? ಯಾವುದು? ಇದು ರಂಗೋಲಿ ಅಲ್ಲ, ಇದೇನು ಗೊತ್ತಾ? ಸ್ವಸ್ತಿಕ್. ಸ್ವಸ್ತಿಕ್ ಏನಕ್ಕೆ ಹಾಕೋದು ಹೇಳು? ಅಂದರೆ ಏನಕ್ಕೆ? ಸುಖ ಅಂತ, ಸುಖ ಭೋಗ ಅಂತ. ಸುಖ ಭೋಗನಾ? ಅಂದರೆ ಭೋಗ ಅಂದ್ರೇನು? ಅದು ಒಂಥರ ಐಶ್ವರ್ಯ ಆ ಥರ. ಐಶ್ವರ್ಯ. ಇದು ಯಾಕೆ 4 ಲೈನು? 4 5. ಹಾಂ, 5 ಲೈನ್ ಯಾಕೆ? ಅದೇನೋ ಗೊತ್ತಿಲ್ಲ, ಗೊತ್ತಿಲ್ಲ, ಡಿಸೈನ್ ಅನ್ಸುತ್ತೆ. ಭೋಗ ಅಂದರೆ ಏನು ಅಂತ ಗೊತ್ತಾಗಿಲ್ಲ. ಭೋಗ ಅಂದ್ರೂ ಒಂದು ಕೈಂಡ್ ಆಫ್ ಅದೇ ಥರ, ಸುಖ ಐಶ್ವರ್ಯ ಅಭಿವೃದ್ಧಿ. ನಾನು ಸ್ಕೂಲಲ್ಲಿ ಇದ್ದಾಗ ಬಿಡ್ತಿದ್ದೆ, ಬಟ್ ಅದು ನೆನಪಾಗ್ತಿಲ್ಲ. ಡಿಸೈನು ಮರ್ತ್ಬಿಟ್ಟೆ, ನೆನಪಾಗ್ತಿಲ್ಲ ನನಗೆ. ಚುಕ್ಕಿ ಹಾಕ್ಬಿಟ್ಟು ಮಾಡ್ತಿದ್ದೆ ನಾನು. ಅಬ್ಬಿ ಬಿಡ್ತಾ ಇದ್ದಾನೆ ರಂಗೋಲಿ. ಗಾಳಿ ಇದೆ, ಅದು ಗಾಳಿ ಇದೆ ಇಲ್ಲಿ ಸ್ವಲ್ಪ, ಅದಕ್ಕೆ ರಂಗೋಲಿ ಎಲ್ಲ ಈ ಥರ ಹರ್ಕೊ ಬಂದ್ಬಿಡುತ್ತೆ. ಪ್ಲೇಟ್ಸ್ ಬರೋದು ಗೊತ್ತಾ? ಅದನ್ನ ಹಾಕ್ಬಿಟ್ರೆ ನೀನು ಚೆಂದ. ಯಾವ ಪ್ಲೇಟ್ಸು? ಅದು ರೆಡಿಮೇಡ್ ಪ್ಲೇಟ್ ಬರುತ್ತೆ. ಅದೆಲ್ಲ ಬೇಡ, ಕೈಯಲ್ಲೇ ಹಾಕೋಣ. ಫೈ ಆಗೋಯ್ತಲ್ಲ ತುಂಬ. ಫೋನ್ ಮಾಡೋದು ಸೊ ಕ್ಯೂಟ್. ಏನು ಬಟರ್ಫ್ಲೈಸಾ ಅದು? ರೆಡಿ ತೋರಿಸ್ತೀನಿ. ಇದು ಕಿಟಕಿ ಇದೆ, ಕಾಣಿಸ್ತಾನೆ ಇಲ್ಲ ಸರಿ. ಈ ಗೈಸ್ ರಂಗೋಲಿ ಬಿಟ್ಟೆ, ಬಟ್ ಗಾಳಿಯಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಬಟ್ ಐ ಟ್ರೈಡ್ ಮೈ ಬೆಸ್ಟ್. ಚೆನ್ನಾಗಿ ಬಿಡೋಕ್ಕೆ ಟ್ರೈ ಮಾಡಿದೆ. ಇಲ್ಲಂದ್ರೆ ಸಕ್ಕದಾಗಿ ಬಿಡ್ತಾ ಇದ್ದೆ, ಇಲ್ಲಿ ಇಲ್ಲಾಂದ್ರೆ ಗಾಳಿ ಇಲ್ಲ. ಬಟ್ ರಂಗೋಲಿ ಬರ್ತದೆ ನನಗೂ ಬಿಡೋಕ್ಕೆ. ಈಗ ಫ್ರೆಶ್ ಆಗಿ ಸ್ನಾನ ಮಾಡಿ ಊಟ ಮಾಡ್ಲಿಕ್ಕೆ ಬಂದಿದ್ದೀನಿ. ಅನ್ನ ಸಾಂಬಾರ್ ರೆಡಿನಾ? ಬೇಳೆ ಬಜ್ಜಿ ಅಂತ ಇದು. ಇದು ಹುಳಿ ಬೇಳೆ ಬಜ್ಜಿ ಅಂತ ಮಾಡ್ತಾರೆ. ಮುದ್ದೆ ಮಾಡಿಲ್ವಾ? ಹಾಂ, ಮಾಡ್ಬೇಕು ತಾನೆ, ಶಕ್ತಿ ಬರ್ತದೆ. ಮಾಲ್ಟ್ ಕುಡಿದ್ವಿ. ರಾಗಿ ಮಾಡಿದ್ರು ಒಂದೇ, ರಾಗಿ ಮುದ್ದೆ ಅಂದ್ರೂ ಒಂದೇ. ಇವತ್ತಿಲ್ಲ ವರ್ಕು? ಏಕೆ? ಹೋಲಿ. ಹೋಲಿ ಆಡುವ ಅಂದೆ. ನಮ್ದಲ್ಲ ಹಬ್ಬ. ಅಷ್ಟೇ, ಯಾರ್ದಾದ್ರೇನು? ನಮ್ದೇ ಆದ ಹಬ್ಬ ಆದರೆ ಇಲ್ಲ, ಹಬ್ಬ ಆಚರಿಸ್ಬೇಕು. ಊಟ ಮಾಡಿ ಹಾಗೆ ಪೀಸಾಗೆ ರೆಸ್ಟ್ ಮಾಡ್ತಾ ಇದ್ವಿ. ನಮ್ಮ ಅಕ್ಕ ಕೂಡ ನಿದ್ದೆ ಫುಲ್ಲು ರೆಸ್ಟ್ ಮಾಡ್ತಾವಳೆ. ಎದ್ದೇಳು ಸಂಪ್ರೀತ. ನೋಡಿ ಕಣ್ಬಿಟ್ಕೊಂಡು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗು. ಈಗ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆಯಾ? ಯಾಕೆ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಏಯ್ ಎದ್ಬಿಟ್ಟಿದ್ಯಾ ಅಂತೆ. ನೀನು ನಿದ್ದೆ ಹೊಡಿತಾರದ. ನಾನು ನಾರಲ್ಲಿ ಕೂತು ಬೇಜಾರಾಗ್ತಿತ್ತು, ಅದಕ್ಕೆ ಬಂದೆ ರೂಮ್ಗೆ. ಮಲ್ಕೋಬೇಕು. ಇನ್ನ ರಜಾ ಇದ್ದಾಗ ಎಲ್ಲೂ ಹೋಗ್ಬಾರ್ದು, ಹ್ಞೂ ಚೆನ್ನಾಗಿ ನಿದ್ದೆ ಮಾಡಬೇಕು. ಸಮ್ಮರ್ ಬಂದಿದೆ ಆದ್ರೂ ನೋಡಿ AC ಹಾಕೊಂಡು ಪೀಸಾಗಿ ನಿದ್ದೆ ಹೊಡಿತಾ. ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಬಿಟ್ಟವಕ್ಕ. ಸಮ್ಮರ್ ಬಂತಲ್ಲ, ಈಗ ಫುಲ್ಲು ಇರಕ್ ಆಗ್ತಾ ಇಲ್ಲ. ಅದಕ್ಕೆ ಫುಲ್ಲು ಜೋರ್ ಮಾಡ್ಕೊಂಡು ಚಳಿ ಮಾಡ್ಕೊಂಡು ಬೆಡ್ಶೀಟ್ ಹತ್ಕೊಂಡು ಮಲ್ಕೊಬಿಡ್ಬೇಕು. ರಜಾ ಬಂದ್ರೆ ಇಷ್ಟೇ ಮಾಡೋದು. ಮನೆ ಹೋಗೋಣ ಮನೆಗೆ. ಹೋಗ್ಬೇಕಲ್ಲ, ತುಂಬಾ ದಿನ ಆಯ್ತು. ಇನ್ನೇನು ಇವತ್ತು ಹೋಲಿ, ನಾಳೆ ಫ್ರೈಡೆ. ಹೋಲಿನೂ ಆಡಲ್ಲ ನಾನು. ಎಷ್ಟು ಕರ್ದೆ ಗೊತ್ತಾ? ಒಳ್ಳೆ ಸಕ್ಕದಾಗಿರುತ್ತೆ. ಬರ ಹೋಲಿ ಆಡೋಣ ಅಂತಂದ್ರೆ ನಾವು 3 ಜನ ಏನು ಆಡೋದು. ಹಿಂಗೆ ಆಗ್ತೀನಿ, ನನ್ಗೆ ಆಗ್ತೀನಿ, ಮತ್ತು ನಾನು ಹಿಂಗೆ ಎಷ್ಟು ಜಾಲಿ ಇರ್ತದೆ ಗೊತ್ತಾ? ಮಸ್ತಾಗಿರ್ತದೆ ಜಾಲಿ. ಗೊತ್ತಾಗಲ್ಲ ಹೆಣ್ಣಿಗೆ. ನನ್ನ ಮಾಡಾಯ್ತು ನಂಗೆ ಹಚ್ಚು ಬಿಡು. ಅಂದರೆ ಇವೆಂಟ್ಸ್ ಎಲ್ಲ ಮಾಡ್ತಾರೆ ಗೊತ್ತಾ? ಆ ಥರ ಇದ್ದಾಗ ಹೋಗ್ಬೇಕು, ಚಂದ ಇರ್ತದೆ ಅವಾಗ. ಸೊ ಗೈಸ್, ಇವಾಗ ಇಲ್ಲಿಂದ ನಾವು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ನೋಡೋದ ಏನಾಗುತ್ತೆ ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಾಳೆ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ನೋಡೋಣ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ. ಅಬ್ಬಿ ಕ್ಯಾಡ್ಬರಿ ವ್ಲಾಗ್ ಸೈನಿಂಗ್ ಆಫ್. ಸಿ ಯು, ಬಾಯ್. ಐ ಲವ್ ಯು ಆಲ್.